ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಟಾರ್ಗೆಟ್ ಮಾಡಿದ್ದಾರೆ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯತೀಂದ್ರ ಚುನಾವಣಾ ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ. ಅಂದರೆ ಸಿದ್ದರಾಮಯ್ಯನವ್ರ ಮಗ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಲೋಕಸಭೆಗೆ ಮೈಸೂರಿನಿಂದ ಅಂತ ಎಲ್ಲೂ ಹೇಳಿಲ್ಲ ಅವರು. ಯತೀಂದ್ರ ಅವರು ಸ್ಪರ್ಧೆ ಮಾಡ್ತೇನೆ ಎಂದು ಹೇಳಿದ್ರಾ? ಪ್ರತಾಪ್ ಸಿಂಹ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳ್ತಿದ್ದಾರಷ್ಟೇ. ಭಾವನಾತ್ಮಕವಾಗಿ ಮಾತನಾಡಿ ಜನರ ತಲೆ ಕೆಡಿಸ್ತಾ ಇದ್ದಾರೆ. ಇದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರತಾಪ್ ಸಿಂಹ ವಿರುದ್ಧ ಮಾಡ್ತಿರುವಂಥ ಆರೋಪ. ಅಂದರೆ ಭಾವನಾತ್ಮಕವಾಗಿ ಜನರನ್ನ ಮರಳು ಮಾಡ್ತಿದ್ದಾರೆ. ಎಲೆಕ್ಷನ್ ಹತ್ರ ಬಂತಲ್ಲ, ಈ ರೀತಿಯಾಗಿ ಡ್ರಾಮಾ ಮಾಡ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಯಾವುದೂ ಸತ್ಯಾಂಶ ಇಲ್ಲ, ತಿರುಸ್ತಾ ಇದ್ದಾರೆ, ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಈಗೇನು ಹೇಳಿದ್ದಾರೆ, ಯತೀಂದ್ರ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಸಿದ್ದರಾಮಯ್ಯನನ್ನು ಟಾರ್ಗೆಟ್ ಮಾಡಿದ ನನ್ನ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಈ ರೀತಿ ಕುತಂತ್ರ ಮಾಡಿದ್ದಾರೆ ಅಂತ ಹೇಳಿ, ಅದಕ್ಕೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಲಕ್ಷ್ಮಣ್ ಹೇಳಿದ್ದಾರೆ. ಯತೀಂದ್ರ ಅವರು ಯಾವತ್ತಾದರೂ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಕಾಂಗ್ರೆಸ್ ಪಾರ್ಟಿ ಯಾರಾದರೂ ಆಕಾಂಕ್ಷಿಗಳಿಗೆ ಎಂಪಿ ಚುನಾವಣೆ ಗೆಲ್ಲುವಂಥ ಆಕಾಂಕ್ಷಿಗಳು ಸಭೆ ಕರೆದು ಆ ಸಭೆಯಲ್ಲಿ 16 ಜನ ಆಕಾಂಕ್ಷಿಗಳು ಅವರ ಹೆಸರುಗಳನ್ನು ಕೊಟ್ಟರು. ಯತೀಂದ್ರ ಅವರು ಎಲ್ಲರೂ ನಾನು ಆ ಎಂಪಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ. ಇಲ್ಲ ಸಿದ್ದರಾಮಯ್ಯ ಸಾಹೇಬ್ ಎಲ್ಲರೂ ನನ್ನ ಮಗ ಎಂಪಿ ನಿಂತ್ಕೊತಾನೆ ಅಂತ ಹೇಳಿದಾರ. ಯತೀಂದ್ರ ಅವರು ಏನಾದ್ರು ಹೇಳಿದ್ರ? ಸುಮ್ಮನೆ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾ ಗೊತ್ತಾ ಇದ್ರು. ಅವ್ರ ಮಗನ ಭವಿಷ್ಯನ ಕಂಡಿಡ್ಕೊಳ್ಳಕ್ಕೆ ನೀನು ಎಲ್ಲಪ್ಪ ಪ್ರತಾಪ್ ಸಿಂಹ ನೀನ್ ಹೇಳ್ತಿ, ಸಿದ್ದರಾಮಯ್ಯ ಹೇಳ್ತಿ, ಇನ್ನು ನೀನೇ ಕಂಪೇರ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಕಂಪೇರ್ ಮಾಡಿಕೊಂಡು ಭಾವನಾತ್ಮಕವಾಗಿ ಅಳೋ ರೀತಿಯಲ್ಲಿ ಮಾತಾಡ್ತಿದ್ರಿ. ಅಂದ್ರೆ ನೀವು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ, ವಕ್ತೃಗಳನ್ನ ಸಂಪೂರ್ಣವಾಗಿ ಸಿದ್ದರಾಮಯ್ಯ ವಿರುದ್ಧ ತಿರುಗಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಕ್ರಮ್ ಸಿಂಹ ಶುಂಠಿ ಬೆಳೆಗಾಗಿ ಜಯಮ್ಮ ಬಳಿ ಜಮೀನನ್ನು ಪಡೆದಿದ್ದಾರೆ. ಜಮೀನನ್ನು ಕರಾರು ಮಾಡಿಕೊಂಡಿದ್ದು 1 ತಿಂಗಳ ಅವಧಿಗೆ ಮಾತ್ರ. ಆದರೆ 1 ತಿಂಗಳಲ್ಲಿ ಯಾವ ಶುಂಠಿ ಬೆಳೆಯೋಕ್ಕಾಗತ್ತೆ ಹೇಳಿ? ಎಲ್ಲಾದರೂ ಸಾಧ್ಯನಾ ಇದು? 1 ತಿಂಗಳಲ್ಲಿ ಶುಂಠಿ ಬೆಳೆಯೋಕ್ಕಾಗತ್ತಾ? ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಿರುದ್ಧ ಲಕ್ಷ್ಮಣ್ ಈಗ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ 236 ಮರಗಳನ್ನು ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಇವರು. ಆ ಮರಗಳನ್ನು ಕಡಿದೇನು ಮಾಡ್ತಾರೆ, ಜಪಾನು ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ವಿಕ್ರಮ್ ಸಿಂಹ ಹೆಸರು ಎಫ್ಐಆರ್ನಲ್ಲಿ ಇದ್ರೂ ಕೂಡ ಇಲ್ಲದಂತೆ ಮಾಡಿದ್ಯಾರು? ಸಂಸದ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಪ್ರಶ್ನೆಗಳ ಸುರಿಮಳೆಗೆ ಇದ್ದಿದ್ದಾರೆ. ಈ ವ್ಯಕ್ತಿ ಜಯಮ್ಮ ಮತ್ತೆ ಆನಂದ್ ತಾಯಿ ಮಗ ಇವರಿಂದ 11ನೇ ತಾರೀಕು 12ನೇ ತಿಂಗಳು 2023ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ಶುಂಠಿ ಬೆಳಿಬೇಕು ಅಂತ ಒಂದು ಕರಾರನ್ನ ಮಾಡ್ತಾರೆ. ಶುಂಠಿ ಬೆಳೆಯಲು ಕರಾರು ನೋಡಿದ್ದೀವಿ. ಕರಾರ್ ವ್ಯಾಲಿಡಿಟಿ ಇಸ್ ಓನ್ಲಿ ಅಪ್ ಟು 24/1/2024. ಕರಾರು ವ್ಯಾಲಿಡಿಟಿ ಇಸ್ ಗೋಯಿಂಗ್ ಟು ಬಿ ಓನ್ಲಿ ಫಾರ್ 1 ಮಂತ್. ಶೆಡ್ಯೂಲ್ ಜಮೀನಲ್ಲಿ 2ನೇ ಪಾರ್ಟಿ ಶುಂಠಿ ಬೇಸಾಯವನ್ನು ಮಾಡಿಕೊಂಡು ಹೋಗುವ ಬಗ್ಗೆ ಈ ಕರಾರು 1 ತಿಂಗಳಲ್ಲಿ ಶುಂಠಿ ಬೆಳೆಯುವಂಥದ್ದು ಎಲ್ಲಾದರೂ ಇದ್ರೆ ದಯಮಾಡಿ ವಿಕ್ರಮ್ ಸಿಂಹ ಮತ್ತೆ ಪ್ರತಾಪ್ ಸಿಂಹ ಅವರು ನಮ್ಗೆ ಹೇಳು. ಫಾರೆಸ್ಟ್ ಏರಿಯಾ ಒಟ್ಟು 10 ಎಕರೆ ಜಾಗದಲ್ಲಿ ಫಾರೆಸ್ಟ್ ಒಳಗಡೆ ಈ ಮರಗಳನ್ನು ಕಟ್ ಮಾಡಿದ್ವಿ. 236 ಮರಗಳು ಕಟ್ ಮಾಡಿ